ಈ ಸ್ವಾಮಿ ಬಂದು ಶ್ರೀಕೃಷ್ಣ ದೇವರಾಯನ ಕಾಲದ್ದು. ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ರಾಜಗುರುಗಳಾಗಿ ವ್ಯಾಸ ಮಹರ್ಷಿಗಳಿರ್ತಾರೆ. ಆ ವ್ಯಾಸ ಮಹರ್ಷಿಗಳು ಹಲವಾರು ಯಂತ್ರೋದ್ಧಾರಕ ಆಂಜನೇಯನ ಪ್ರತಿಷ್ಠಾಪನೆ ಮಾಡ್ತಾರೆ. ಹಲವಾರು 650-700 ಸಂಖ್ಯೆಯಲ್ಲಿ ಈ ಭಾರತದಾದ್ಯಂತ ಅವರು ಪ್ರತಿಷ್ಠಾಪನೆ ಮಾಡ್ತಾರೆ. ಅವರು ಯಾವುದೇ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿದ್ರು ಆಂಜನೇಯ ಸ್ವಾಮಿಯ ಲಾಂಗೂಲದಲ್ಲಿ 3 ಗಂಟೆಗಳು 5 ಗಂಟೆಗಳು ವಿಶೇಷವಾಗಿರುತ್ತೆ. ಅದೇ ಥರ ವ್ಯಾಸ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿರುವಂತಹ ಏಕಶಿಲಾ ಸಾಲಿಗ್ರಾಮ ಆಂಜನೇಯ ಸ್ವಾಮಿ ಮುಖ್ಯ ಪ್ರಾಣರು. ಈ ಮುಖ್ಯ ಪ್ರಾಣರು ನೇರವಾಗಿ ನೋಡ್ತಾ ಇದ್ದಾರೆ. ಬಲಭಾಗದಲ್ಲಿ ಅಭಯ ಹಸ್ತನ ನೀಡ್ಕೊಂಡಿದ್ದಾರೆ. ಎಡಭಾಗದಲ್ಲಿ ತಾವರೆ ಬಳ್ಳಿ ಕಮಲದ ಹೂನ ಇಟ್ಕೊಂಡಿದ್ದಾರೆ. ತೊಡೆಯ ಮೇಲ್ಗಡೆ ತನ್ನ ಅಸ್ತ್ರ ಬಾಕುವನ್ನು ಇಟ್ಕೊಂಡಿದ್ದಾರೆ. ಹಾಗೆ ಈ ಸ್ವಾಮಿಗೆ ಕೋರೆಹಲ್ಲು ಮೀಸೆ ಇದೆ. ತನ್ನ ತಲೆ ಮೇಲ್ಗಡೆ ಶಿಕೆಯನ್ನು ಕಟ್ಕೊಂಡಿದ್ದಾರೆ. ತಲೆ ಮೇಲ್ಭಾಗದಲ್ಲಿ ಶಿಕೆಯನ್ನು ಕಟ್ಕೊಂಡಿದ್ದಾರೆ. ರುದ್ರಾವತಾರ ಆಗಿದ್ದಾರೆ. ಈ ಸ್ವಾಮಿ ಬಂದು ಶ್ರೀಕೃಷ್ಣ ದೇವರಾಯನ ಕಾಲದ್ದು. ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ರಾಜಗುರುಗಳಾಗಿ ವ್ಯಾಸ ಮಹರ್ಷಿಗಳಿರ್ತಾರೆ. ಆ ವ್ಯಾಸ ಮಹರ್ಷಿಗಳು ಹಲವಾರು ಯಂತ್ರೋದ್ಧಾರಕ ಆಂಜನೇಯನ ಪ್ರತಿಷ್ಠಾಪನೆ ಮಾಡ್ತಾರೆ. ಹಲವಾರು 650-700 ಸಂಖ್ಯೆಯಲ್ಲಿ ಈ ಭಾರತದಾದ್ಯಂತ ಅವರು ಪ್ರತಿಷ್ಠಾಪನೆ ಮಾಡ್ತಾರೆ. ಅವರು ಯಾವುದೇ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿದ್ರು ಆಂಜನೇಯ ಸ್ವಾಮಿಯ ಲಾಂಗೂಲದಲ್ಲಿ 3 ಗಂಟೆಗಳು 5 ಗಂಟೆಗಳು ವಿಶೇಷವಾಗಿರುತ್ತೆ. ಅದೇ ಥರ ವ್ಯಾಸ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿರುವಂತಹ ಏಕಶಿಲಾ ಸಾಲಿಗ್ರಾಮ ಆಂಜನೇಯ ಸ್ವಾಮಿ ಮುಖ್ಯ ಪ್ರಾಣರು. ಈ ಮುಖ್ಯ ಪ್ರಾಣರು ನೇರವಾಗಿ ನೋಡ್ತಾ ಇದ್ದಾರೆ. ಬಲಭಾಗದಲ್ಲಿ ಅಭಯ ಹಸ್ತನ ನೀಡ್ಕೊಂಡಿದ್ದಾರೆ. ಎಡಭಾಗದಲ್ಲಿ ತಾವರೆ ಬಳ್ಳಿ ಕಮಲದ ಹೂನ ಇಟ್ಕೊಂಡಿದ್ದಾರೆ. ತೊಡೆಯ ಮೇಲ್ಗಡೆ ತನ್ನ ಅಸ್ತ್ರ ಬಾಕುವನ್ನು ಇಟ್ಕೊಂಡಿದ್ದಾರೆ. ಹಾಗೆ ಈ ಸ್ವಾಮಿಗೆ ಕೋರೆಹಲ್ಲು ಮೀಸೆ ಇದೆ. ತನ್ನ ತಲೆ ಮೇಲ್ಗಡೆ ಶಿಕೆಯನ್ನು ಕಟ್ಕೊಂಡಿದ್ದಾರೆ. ತಲೆ ಮೇಲ್ಭಾಗದಲ್ಲಿ ಶಿಕೆಯನ್ನು ಕಟ್ಕೊಂಡಿದ್ದಾರೆ. ರುದ್ರಾವತಾರ ಆಗಿದ್ದಾರೆ.